ಆತ್ಮೀಯ ವಿದ್ಯಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ನಾನು ಇವತ್ತಿನ ಕ್ಲಾಸ್ನಲ್ಲಿ ಜಾಜ್ ಪೋಯಮನ್ನು ಚರ್ಚೆ ಮಾಡೋಕ್ಕಿಂತ ಮೊದಲ ಬಹಳಷ್ಟು ವಿದ್ಯಾರ್ಥಿಗಳು ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸ್ವಲ್ಪ ನಾನು ಇದರ ಬಗ್ಗೆ ನನ್ನ ಮುಂದಿನ ಕ್ಲಾಸಿನ ಉದ್ದೇಶ ಏನು ಅನ್ನೋದನ್ನು ಸ್ವಲ್ಪ ನಿಮಗೆ ಹೇಳಿ ನಾನು ನನ್ನ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಈ ಸಲ ನೀವು 80 ಅಂಕದ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಬರೀಬೇಕು. ಸ್ವಲ್ಪ ನೋಟ್ಬುಕ್ ಪೆನ್ನು ತೊಗೊಂಡ್ಬಿಡ್ರಿ. ಒಂದು ನಿಮಿಷ ಕಾಯ್ತೀನಿ ನಾನು. 80 ಅಂಕದ ಪ್ರಶ್ನೆ ಪತ್ರಿಕೆಯೊಳಗೆ 40 ಅಂಕದ ಪ್ರಶ್ನೆ ಪತ್ರಿಕೆ ಪಾಠ ಮತ್ತು ಪದ್ಯದ ಮೇಲೆ ಇರ್ತದೆ. 40 ಅಂಕಗಳು ಗ್ರಾಮರ್ ಮತ್ತು ಕಂಪೋಸಿಷನ್ಗೆ ಸಂಬಂಧಪಟ್ಟಂಗೆ ಇರ್ತದೆ. 20 ಮಾರ್ಕ್ಸು ಇಂಟರ್ನಲ್ ಇರ್ತದೆ. ನೀವೇನು 8 ಆ್ಯಕ್ಟಿವಿಟಿ ಮತ್ತು 4 ಸಾಧನಾ ಪರೀಕ್ಷೆ ಬರಿತೀರಲ್ಲ, ಅದರ ಮೇಲೆ ನಿಮ್ಮ 20 ಅಂಕಗಳು ನಿರ್ಧಾರ ಆಗ್ತವೆ. ಈಗ ನಾನು ಈ 20 ದಿನಗಳ ಅವಧಿಯೊಳಗೆ ನಿಮ್ಮನ್ನು ಈ ಪಾಠ ಮತ್ತು ಪದ್ಯ ಮತ್ತು ಸಪ್ಲಿಮೆಂಟರಿ ರೀಡಿಂಗ್ನೊಳಗೆ ಪರ್ಫೆಕ್ಟ್ ಮಾಡಬೇಕು ಅಂತ ನನ್ನ ಉದ್ದೇಶ. ಈಗಾಗಲೇ 4 ಪಾಠ, 4 ಪದ್ಯ, 2 ಸಪ್ಲಿಮೆಂಟರಿ ರೀಡಿಂಗ್ ಮುಗಿದು ಹೋಗಿದ್ದಾವೆ. ಇನ್ನು 4 ಪಾಠ, 4 ಪದ್ಯ, 2 ಸಪ್ಲಿಮೆಂಟರಿ ರೀಡಿಂಗನ್ನು ಚರ್ಚೆ ಮಾಡೋರಿದ್ದೀವಿ. ಒಟ್ಟಾರೆ ನಿಮಗಿದು ಸಿಲೆಬಸ್. ಹಾಗಾದರೆ ಈ ಪಾಠ ಮತ್ತು ಪದ್ಯಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಕ್ವಶನ್ ಪೇಪರ್ ಪ್ಯಾಟ್ರನ್ನ ಸ್ವಲ್ಪ ಅದನ್ನು ಬರ್ಕೋರಿ. ಮೊದಲನೇದಾಗಿ 2 ಅಂಕದ 7 ಪ್ರಶ್ನೆಗಳು, 2 ಅಂಕದ 7 ಪ್ರಶ್ನೆಗಳು, ಒಟ್ಟು ಅಂಕ 14. 2 ಅಂಕದ 7 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗಿದೆ. ಒಟ್ಟು ಅಂಕಗಳು ನಿಮಗೆ 14. 3 ಅಂಕದ 2 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು 6. 14 + 6 25. ರೆಫರೆನ್ಸ್ ಟು ಕಾಂಟೆಕ್ಸ್ಟ್, RC ಅಂತ ನಾವೇನು ಕರಿತೀವಿ. ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾಕೆ ಹೇಳಿದರು, ಈ ಥರ ಪ್ರಶ್ನೆಗಳು ಬರ್ತಾವಲ್ಲ. ಒಂದು ಸ್ಟೇಟ್ಮೆಂಟ್ ಇರ್ತೈತಿ, ಅದಕ್ಕೆ 3 ಕ್ವಶನ್ಗಳು ಇರ್ತಾವಲ್ಲ, ಅವಕ್ಕೆ RC ಅಂತ ಕರಿತೀವಿ. ಈ RC 4, 1ಕ್ಕೆ 3 ಅಂಕ, 4 RC 12 ಅಂಕ. ಅಂದರೆ 2 ಅಂಕದ 7 ಪ್ರಶ್ನೆಗಳು 14 ಮಾರ್ಕ್ಸ್, 2 ಪ್ರಶ್ನೆಗಳು 6 ಮಾರ್ಕ್ಸು, 14 6 20. ಅಂಕದ 4 RCಗಳು, ಒಟ್ಟು ಅಂಕಗಳು 12, ಒಟ್ಟು 32 ಆಯ್ತು. ಈಗ ಇದನ್ನು ಹೊರತುಪಡಿಸಿ ಇಲ್ಲೇ ಈ 7 ಪ್ರಶ್ನೆಗಳು ಅಂತ ನಾವೇನು ಹೇಳ್ತೀವಲ್ಲ, ಇದರೊಳಗೆ ಸಪ್ಲಿಮೆಂಟರಿ ರೀಡಿಂಗ್ನ 2 ಪ್ರಶ್ನೆಗಳು ಬರ್ತಾವೆ. ಅವು ಹೆಂಗೆ ಬರ್ತಾವೆ ಅನ್ನೋದು ಹೇಳ್ತೀನಿ. ಅವು ಇರ್ತಾವೆ ಅದರೊಳಗೆ. ಪ್ರೋಜನ್ ಮೇಲೆ ಹೆಂಗೆ ಅದನ್ನು ನೆಕ್ಸ್ಟ್ ಬರ್ಸ್ತೀನಿ. ನೆಕ್ಸ್ಟ್ 4 ಅಂಕದ ಒಂದು ಲಾಂಗ್ ಕ್ವಶನ್, 4 ಅಂಕದ ಒಂದು ಲಾಂಗ್ ಕ್ವಶನ್ನು, ಅದು ಪೋಯಟ್ರಿ, ಅದನ್ನು ಮುಂದೆ ಬರ್ಸ್ತೀನಿ. 4 ಅಂಕದ ಕಂಠಪಾಠ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ. 2 ಅಂಕದ 7 ಪ್ರಶ್ನೆಗಳು, ಇದರೊಳಗೆ ಪಾಠನೂ ಬಂತು, ಪದ್ಯನೂ ಬಂತು, ಸಪ್ಲಿಮೆಂಟರಿ ರೀಡಿಂಗು ಬಂತು, ಒಟ್ಟು 14. 3 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳು 6, 14 6 20. 4 RCಗಳು, ಒಟ್ಟು 12. 4 RC, 1 RCಗೆ 3, ಒಟ್ಟು ಅಂಕ 12, 32 ಆಯಿತು.
ಅದರ ಜೊತೆಗೆ ಒಂದು 4 ಅಂಕದ 8 ಸಾಲುಗಳಲ್ಲಿ ಉತ್ತರಿಸಿರಿ ಒಂದು ಪ್ರಶ್ನೆ, ಅದಕ್ಕೆ 4 ಅಂಕ, ಅದು 36 ಆಯಿತು. ಒಂದು ಪದ್ಯವನ್ನು ಬಾಯ್ಪಾಠ ಮಾಡಿ ಒಪ್ಪಿಸ್ಬೇಕಲ್ಲ, ಅದು 3 ಪದ್ಯಗಳಿರ್ತಾವೆ, ಅದಕ್ಕೆ 4 ಅಂಕ. 4 ಸಾಲು ಬರೀಬೇಕು, 4 ಅಂಕ. ನೋಡಿರಿ, ಈಗ ಕೌಂಟ್ ಮಾಡ್ಕೊತ ಹೋಗ್ರಿ. 14 + 6 + 12 + 4 + 4, ಒಟ್ಟು ಅಂಕಗಳು 40 ಆಯಿತು. ಈ ಪ್ರಶ್ನೆಗಳನ್ನು ಮತ್ತೆ ಹೇಗೆ ಡಿವೈಡ್ ಮಾಡಿರ್ತಾರೆ ಅದನ್ನು ಸ್ವಲ್ಪ ಹೇಳ್ತೀನಿ. ಈ 7 ಪ್ರಶ್ನೆಗಳಂತ ನೀವು ಬರ್ಕೊಂಡಿರಲ್ಲ, 2 ಅಂಕದ 7 ಪ್ರಶ್ನೆಗಳು ನೀವು ಬರ್ಕೊಂಡಿರಲ್ಲ. ಅದರೊಳಗೆ 4 ಪ್ರಶ್ನೆಗಳು ಪಾಠದ ಮೇಲೆ, ಪ್ರೋಸ್ ಸೆಕ್ಷನ್. 4 ಪ್ರಶ್ನೆಗಳು ಪ್ರೋಸ್ ಸೆಕ್ಷನ್, 1 ಪ್ರಶ್ನೆ ಪೊಯೆಟ್ರಿ ಕಡೆಯಿಂದ, 2 ಅಂಕದ 1 ಪ್ರಶ್ನೆ ಇದು ಪೊಯೆಟ್ರಿ ಸೆಕ್ಷನ್ನಿಂದ. ನೆಕ್ಸ್ಟ್ 2 ಪ್ರಶ್ನೆಗಳು ಸಪ್ಲಿಮೆಂಟರಿ ರೀಡಿಂಗ್ನಿಂದ. ಸಪ್ಲಿಮೆಂಟರಿ ರೀಡಿಂಗ್ನಿಂದ 2 ಪ್ರಶ್ನೆಗಳು. ಆದರೆ ಇಲ್ಲಿ ಒಂದನ್ನು ನೀವು ನೆನಪಿಟ್ಕೋರಿ, ಪ್ರೋಸಿಗಾಗಲಿ ಪದ್ಯಕ್ಕಾಗಲಿ 2 ಅಂಕದ ಪ್ರಶ್ನೆಗಳಿಗೆ ಆರ್ ಇರೋದಿಲ್ಲ, ಅಥವಾ ಪ್ರಶ್ನೆಗಳು ಇರೋದಿಲ್ಲ. ಆದರೆ ಸಪ್ಲಿಮೆಂಟರಿ ರೀಡಿಂಗ್ ಮೇಲೆ ಅಥವಾ ಪ್ರಶ್ನೆಗಳು ಇರ್ತವೆ. ಅಂದ್ರೆ ಮೊದಲನೇ ಸಪ್ಲಿಮೆಂಟರಿ ರೀಡಿಂಗ್ ಮೇಲೆ 1 ಕ್ವಶನ್ನು, ಅಥವಾ 2ನೇ ಸಪ್ಲಿಮೆಂಟರಿ ರೀಡಿಂಗ್ ಮೇಲೆ 1 ಕ್ವಶನ್ನು. ಅಂದ್ರೆ ನಾನು ನಿಮಗೆ ಹೇಳೀನಿ, 1ರ ಪರ್ಫೆಕ್ಟ್ ಆಗ್ರಿ, 2ರ ಪರ್ಫೆಕ್ಟ್ ಆಗ್ರಿ ಅಂತ ಹೇಳೀನಿ. 2ರಾಗ 1 ಬರೆಯೋದಿರ್ತೈತಿ. 3ನೇ ಸಪ್ಲಿಮೆಂಟರಿ ರೀಡಿಂಗು ಅಥವಾ 4ನೇ ಸಪ್ಲಿಮೆಂಟರಿ ರೀಡಿಂಗ್ ಮೇಲೆ 1 ಕ್ವಶನ್ ಕೊಟ್ಟಿರ್ತಾರೆ. ಅದರೊಳಗೆ ನೀವು 3ರ ಪರ್ಫೆಕ್ಟ್ ಆಗ್ರಿ, 4ರ ಪರ್ಫೆಕ್ಟ್ ಆಗ್ರಿ. ಹಾಗಾದರೆ ನಿಮ್ಗೆ ಅರ್ಥ ಆಗಿರ್ಬೋದು, ಪಾಠದ ಮೇಲೆ 2 ಅಂಕದ 4 ಪ್ರಶ್ನೆಗಳು, ಪದ್ಯದ ಮೇಲೆ 2 ಅಂಕದ 1 ಪ್ರಶ್ನೆ, ಸಪ್ಲಿಮೆಂಟರಿ ರೀಡಿಂಗ್ ಮೇಲೆ 2 ಅಂಕದ 2 ಪ್ರಶ್ನೆಗಳು. 7 ಪ್ರಶ್ನೆಗಳು ಮುಗೀತು ಇಲ್ಲಿಗೆ. ನೆಕ್ಸ್ಟ್ 3 ಅಂಕದ 2 ಪ್ರಶ್ನೆಗಳು ಅಂತ ಹೇಳಿದ್ನಲ್ಲ ನಾನು, 5-6 ವಾಕ್ಯದಲ್ಲಿ ಉತ್ತರಿಸಿರಿ ಐತಲ್ಲ, ಅದು 1 ಪ್ರಶ್ನೆ ಪಾಠದ ಮೇಲೆ, 1 ಪ್ರಶ್ನೆ ಪದ್ಯದ ಮೇಲೆ, ಮುಗೀತು. ನೆಕ್ಸ್ಟ್ ಆರ್ಸಿಗಳು ಅಂತ ಹೇಳಿದೆ ನೋಡ್ರಿ ನಾನು, ಅವು 4 ಇರ್ತಾವೆ ಅಂತ ಹೇಳಿದ್ನಲ್ಲ, ಅದರೊಳಗೆ 3 ಆರ್ಸಿಗಳು ಪಾಠದಿಂದ, 3 ಆರ್ಸಿಗಳು ಪಾಠದಿಂದ, 1 ಆರ್ಸಿ ಪದ್ಯದಿಂದ. ಒಟ್ಟು ಆರ್ಸಿಗಳು 4, 3 ಪಾಠದಿಂದ, 1 ಪದ್ಯದಿಂದ. ಇನ್ನು 1 ಲಾಂಗ್ ಕ್ವಶನ್ 8 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿದ್ನಲ್ಲ, ಅದು ಪದ್ಯದಿಂದ, ಪೊಯೆಟ್ರಿ ಸೆಕ್ಷನ್ನಿಂದ. ನೆಕ್ಸ್ಟ್ ಮೆಮರೈಸೇಷನ್, ಅಲ್ಲೇ 3 ಅದಾವೆ ನಿಮ್ಗೆ. ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟರ ಬಾಯ್ಪಾಟ್ ಮಾಡಬೇಕು, ಕ್ವಾಲಿಟಿ ಆಫ್ ಮರ್ಸಿನರ ಬಾಯ್ಪಾಟ್ ಮಾಡಬೇಕು, ಅಥವಾ ಬ್ಲೈಂಡ್ ಬಾಯರ ಬಾಯ್ಪಾಟ್ ಮಾಡಬೇಕು. ಈ 3ರೊಳಗೆ 1 ಪದ್ಯ. ಇದರೊಳಗೆ ಯಾವ ಒಂದೇ ಮಾಡಿರಿ ಅಂತ ಹೇಳ್ಬೋದಾಗಿತ್ತು ನಾನು. ನೀವು ಬಾಯ್ಪಾಟ್ ಮಾಡಿದ್ದನ್ನು ಬಿಟ್ಟು ಇನ್ಯಾರು ಕೊಟ್ಟರು ಅಂದ್ರೆ ನಿಮ್ಗೆ 4 ಮಾರ್ಕ್ಸ್ ಹೋಗ್ಬಿಡ್ತೈತಿ. ಅದಕ್ಕೆ ಕನಿಷ್ಠ ನೀವು 3 ಪದ್ಯ ಬಾಯ್ಪಾಟ್ ಮಾಡೋ ಅವಶ್ಯಕತೆ ಇಲ್ಲ, 2 ಪದ್ಯವನ್ನು ಬಾಯ್ಪಾಟ್ ಮಾಡಿಬಿಟ್ರೆ ಸಾಕು. ಕ್ವಾಲಿಟಿ ಆಫ್ ಮರ್ಸಿ ಅಂಕರ್ ಈಗಾಗಲೇ ಬಾಯ್ಹಾಟ್ ಮಾಡಿದಿರಿ. ಇನ್ನು ಬ್ಲೈಂಡ್ ಬಾಯ್ ರಮ್ಮ ಈಜಿ ಅನಿಸಿದ್ರೆ ಬ್ಲೈಂಡ್ ಬಾಯ್ ಮಾಡಿರಿ, ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟ್ ಈಜಿ ಅನಿಸಿದ್ರೆ ಬ್ಯಾಲೆಡ್ ಆಫ್ ದಿ ಟೆಂಪೆಸ್ಟನ್ನು ಮಾಡಿ. ಹಾಗಾದರೆ ನೋಡಿರಿ, ನಿಮಗೆ ಮತ್ತೊಮ್ಮೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಪ್ರೋಸ್ ಮೇಲೆ 2 ಅಂಕದ 4 ಪ್ರಶ್ನೆ, ಒಟ್ಟು ಅಂಕ 8. 3 ಅಂಕದ 1 ಪ್ರಶ್ನೆ, 8 3 11. 3 ಆರ್ಸಿಗಳು 9, 3 3 9, ಒಟ್ಟು ಅಂಕಗಳು 20. 8 3 ಮತ್ತು 9. ಪೊಯೆಟ್ರಿ ಸೆಕ್ಷನ್ನಿಂದ 2 ಅಂಕದ 1 ಪ್ರಶ್ನೆ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ನಿಂದ 3 ಅಂಕದ 1 ಪ್ರಶ್ನೆ, ಅದೇ ರೀತಿ 5-6 ವಾಕ್ಯದಲ್ಲಿ ಉತ್ತರಿಸಿರಿ 1 ಪ್ರಶ್ನೆ, ಅದು ಅಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿರಿ 1 ಪ್ರಶ್ನೆ 2 ಅಂಕ. ರೆಫರೆನ್ಸ್ ಟು ಕಾಂಟೆಕ್ಸ್ಟ್ 3 ಅಂಕದ 1 ಪ್ರಶ್ನೆ 3 ಅಂಕ. 5-6 ವಾಕ್ಯದಲ್ಲಿ ಉತ್ತರಿಸಿರಿ 3 ಅಂಕದ 1 ಪ್ರಶ್ನೆ 3 ಅಂಕ. ಕಂಠಪಾಠ 4 ಅಂಕ, 4 ಸಾಲು ಬಾಯ್ಪಾಟ್ ಮಾಡಬೇಕು, 4 ಅಂಕ. ಲಾಂಗ್ ಕ್ವಶನ್ 8 ಸಾಲುಗಳಲ್ಲಿ ಉತ್ತರಿಸಿರಿ 4 ಅಂಕ. ಒಟ್ಟು ಪೊಯೆಟ್ರಿ ಸೆಕ್ಷನ್ಗೆ ಅಂಕಗಳು 16. ಪಾಠಕ್ಕೆ ಒಟ್ಟು ಅಂಕಗಳು 20, ಪದ್ಯಕ್ಕೆ ಒಟ್ಟು ಅಂಕಗಳು 16. ಸಪ್ಲಿಮೆಂಟ್ ರೀಡಿಂಗ್ ಮೇಲೆ 2 ಅಂಕದ 2 ಪ್ರಶ್ನೆ. ಒಟ್ಟಾರೆ ನೀವು ಈ ಟೆಕ್ಸ್ಟ್ ಬುಕ್ ಮೇಲೆ ನಿಮಗೆ ಸಿಗುವಂಥ ಅಂಕಗಳು 40. ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ಗೆ 40. ಹಾಗಾದರೆ ಸ್ವಲ್ಪ ನನ್ನೊಂದಿಗೆ ನಿಮ್ಮ ಸಹಕಾರ ಬೇಕು. ಯಾಕಂತಂದ್ರೆ ಎಲ್ಲೋ ಒಂದು ಕಡೆ
ಸ್ವಲ್ಪ ಸಂಖ್ಯೆ ಹೆಚ್ಚಿಗೆ ಹಾಕ್ಕೊಂತ ಹೋಗ್ಬೇಕಿದು. ಜಾಯಿನ್ ಆಗೋರು ನನಗೆ ಗೊತ್ತಾಗುತ್ತೆ. ಒಂದನೇ ದಿವಸ 115 ಜನ ಜಾಯ್ನ್ ಆಗಿದ್ರಿ. ಎರಡನೇ ದಿನ 133 ಜನ ಜಾಯ್ನ್ ಆಗಿದ್ರಿ. ಮೂರನೇ ದಿವಸ ನಿನ್ನೆ 110ಕ್ಕೆ ಅದು ಇಳಿದಿದೆ. ಆ ಥರ ಮಾಡಬೇಡ್ರಿ. ಇವತ್ತು ಹೆಚ್ಚಿನ ಸಂಖ್ಯೆಯೊಳಗೆ ಇನ್ನೂ ನಿಮ್ಮ ಫ್ರೆಂಡ್ಸು ಎಲ್ಲ ಜಾಯ್ನ್ ಆಗಿರಿ ಅಂತ ಹೇಳ್ತಾ, ಈ ಒಂದು ಮಾಹಿತಿಯನ್ನು ನನ್ನ ಇಂಗ್ಲೀಷ್ ಪೇರ್ನೊಳಗೆ ಬರೆದು ಬಿಡ್ರಿ ನೀವು. ನಮ್ಮ ವಿದ್ಯಾರ್ಥಿನಿಯರು ನಮ್ಮ ಇಂಗ್ಲೀಷ್ ಪೇರ್ನಾಗ ಯಾವಾಗಲೂ ನೀವು ಓದುವಂಥ ರೂಮ್ನೊಳಗೂ ಇದನ್ನೊಂದು ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಇದನ್ನು ಹಚ್ಚಿಟ್ಬಿಡ್ರಿ. ಅಂದರೆ ಯಾವುದಕ್ಕೆ ನಾವು ಎಷ್ಟು ಮಹತ್ವ ಕೊಡಬೇಕು, ಹೇಗೆ ಓದಬೇಕು, ಯಾವುದನ್ನು ಓದಬೇಕು, ಯಾವುದು ಎಷ್ಟು ಓದಬೇಕು, ಎಷ್ಟು ಓದಬಾರ್ದು, ಅದು ನಿಮಗೆ ಐಡಿಯಾ ಸಿಗ್ತದೆ. ಇನ್ನು ನಿನ್ನೆ ತಾನೇ ನಾವು ಕನ್ಸರ್ಟ್ ಪಾಠವನ್ನು ಮುಗಿಸಿದ್ವಿ. ಸ್ವಲ್ಪ ಕವಿತ್ರಿ ಪರಿಚಯವನ್ನು ಹೇಳಿದ್ದಿಲ್ಲ, ಅದನ್ನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳಿ. ಶಾಂತಾ ರಾಮೇಶ್ವರರಾವ್ ಅವರು 1924ರಲ್ಲಿ ಹುಟ್ಟಿದರು. ಅವರು ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಇದು ಕೂಡ ಅವರೇ ಬರೆದಿರುವಂಥ ಸತ್ಯ ಘಟನೆಯನ್ನು ಆಧರಿಸಿದ ಪಾಠ. ಅದನ್ನು ಹೆಚ್ಚಿನ ಮಾಹಿತಿಯನ್ನು 104ನೇ ಪುಟದೊಳಗೆ ನೀವು ನೋಡ್ಕೊರಿ ಅಂತ ಹೇಳ್ತಾ, ಈಗ ನಮ್ಮ ಕಾರ್ಲ್ ವೆಂಡಾಲ್ ಹೈನ್ಸ್ ಜೂನಿಯರ್ ಅವರು ಬರೆದಂಥ ಜಾಜ್ ಪದ್ಯವನ್ನು ನೋಡೋಣ. ಈ ಜಾಜ್ ಪದ್ಯಕ್ಕೆ ಹೋಗೋಕ್ಕಿಂತ ಮೊದಲ ಬಿಫೋರ್ ಯು ರೀಡ್ ಅಂಥೇಳಿ ಅಲ್ಲಿ ಒಂದಿಷ್ಟು ಮಾಹಿತಿ ಐತಿ. ಅಲ್ಲಿ ಎಸ್ ಟಿ ಕೋಲ್ರಿಡ್ಜ್ ಅಂಥೇಳಿ, ಸ್ಯಾಮ್ಯುಯಲ್ ಕೋಲ್ರಿಡ್ಜ್ ಅಂತಲೂ ಕರೀತಾರೆ, ಎಸ್ ಟಿ ಕೋಲ್ರಿಡ್ಜ್ ಅಂತ ಕರೀತಾರೆ. ಅವರು ಬರೆದಂಥ ಸಾಹಿತ್ಯದಲ್ಲಿ ಏನ್ಷಂಟ್ ಮ್ಯಾರಿನರ್ ಅನ್ನುವಂಥ ಒಂದು ಪಾತ್ರ ಬರ್ತದೆ. ಏನ್ಷಂಟ್ ಮ್ಯಾರಿನರ್ ಅಂಥೇಳಿ ಆ ಪಾತ್ರ ನಮ್ಮ ಜಾಜ್ ಪ್ಲೇಯರ್ ಏನದನಲ್ಲ, ಈ ಥರದ ಒಂದು ಪಾತ್ರ ಅದು. ಆತನೂ ಕೂಡ ದೇವರ ಸಂದೇಶವನ್ನು ಜನತೆಗೆ ಮುಟ್ಟಿಸಲಿಕ್ಕೆ ಈ ಭೂಮಿಗೆ ಬಂದಾನ ಅಂಥೇಳಿ ಎಸ್ ಟಿ ಕೋಲ್ರಿಡ್ಜ್ ಅವರು ತಮ್ಮ ಸಾಹಿತ್ಯದಲ್ಲಿ ಅವನನ್ನು ಪರಿಚಯ ಮಾಡ್ತಾರೆ. ಅದನ್ನು ನೀವು ಬಿಡುವಿದ್ದಾಗ ಓದ್ರಿ ಅಂಥೇಳಿ ನಿಮಗೆ ಬಿಫೋರ್ ಯು ರೀಡ್ಗೆ ಕೊಡ್ತಾರೆ. ಅದರ ಮೇಲೇನು ನಿಮಗೆ ಪ್ರಶ್ನೆಗಳು ಬರೋದಿಲ್ಲ. ಈಗ ನಾವು ನೇರವಾಗಿ ಪದ್ಯಕ್ಕೆ ಹೋಗೋಣ. ನಿನ್ನೆ ಸ್ವಲ್ಪ ಇದ್ರದ್ದು ಇಂಟ್ರೊಡಕ್ಷನ್ ಹೇಳಿದ್ದೆ ನಾನು. ಈಗ ನಾನು ನೇರವಾಗಿ ಪದ್ಯವನ್ನು ಚಾಲು ಮಾಡ್ತೀನಿ. ಪದ್ಯ ಹೇಳಿದ ಮುಗಿದ ಮೇಲೆ ನಾನು ಇದರ ಗ್ಲಾಸರಿಯನ್ನು ಬರೆಸ್ತೀನಿ. ಮತ್ತು ಒಂದೇ ದಿವಸಕ್ಕೆ ಪದ್ಯವನ್ನು ಮುಗಿಸೋದಿಲ್ಲ, ನಿಮಗೆ ಗೊತ್ತೈತಿ. ಒಂದೇ ದಿವಸಕ್ಕೆ ಮುಗಿಸಬಾರ್ದು ಪದ್ಯನ. ಈ ಪದ್ಯ ಏನು ನಿಮಗೆ ಕಂಠಪಾಠಕ್ಕಿಲ್ಲ. ಆದರೆ ಈ ಪಾಠದ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪದ್ಯದ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಆ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಬಂದವು ಅನ್ನೋದನ್ನು, ಆ ಪ್ರಶ್ನೆಯನ್ನು ಬರೆಸಿ ಉತ್ತರವನ್ನು ಕೂಡ ನಾನೇ ಬರೆಸ್ತೀನಿ. ಈಗ ನಾನು ಹೇಳಿದ್ನಲ್ಲ, ನಿಮ್ಮದು ಸ್ಮಾರ್ಟ್ ಸ್ಟಡಿ, ಈಗ ಹಾರ್ಡ್ ಸ್ಟಡಿ ಅಲ್ಲ, ಸ್ಮಾರ್ಟ್ ಸ್ಟಡಿ. ನನ್ನ ಜೊತೆ ನೀವು ಸ್ವಲ್ಪ ಸಹಕರಿಸ್ರಿ. ಹೆಂಗೆ ಸಹಕರಿಸ್ರಿ ಅಂತಂದ್ರೆ, ಈ ಸೂಟಿಯೊಳಗೆ ಈ 40 ಅಂಕದ ಟೆಕ್ಸ್ಟ್ ಬುಕ್ಕಿನ ಮೇಲೆ 20 ಅಂಕರ ಮುಗಿದು ಹೋಗೈತಿ. ಇನ್ನು 20 ಅಂಕದ ಪಾಠ ಮತ್ತು ಪದ್ಯದ ಮೇಲೆ ನೀವು ಕರೆಕ್ಟಾಗಿ ನನ್ನ ಕ್ಲಾಸ್ಗಳನ್ನು ಅಟೆಂಡ್ ಮಾಡಿಬಿಟ್ರಿ ಅಂದ್ರೆ, ನಾ ಹೇಳ್ದಂಗೆ ಅಭ್ಯಾಸ ಮಾಡ್ಕೊತ ಬಂದುಬಿಟ್ರಿ ಅಂದ್ರೆ, ನೀವು 20 ಮಾರ್ಕ್ಸಿಂದ ಏನು ಸಿಲೆಬಸ್ ಐತಿ ಅದಕ್ಕೆ ಸಿದ್ಧರಾಗಿಬಿಡ್ತೀರಿ, ನೀವು ರೆಡಿನೇ ಆಗಿಬಿಡ್ತೀರಿ. ನೀವು ಆ ರೆಡಿ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಜನವರಿ ಒಳಗೆ ಟೆನ್ಷನ್ ಕೊಡಬಾರ್ದು. ಈಗ ನಿಮ್ಮನ್ನು ಅರ್ಧ ಪೋರ್ಷನ್ ರೆಡಿ, ಅರ್ಧ ಪೋರ್ಷನ್ ಹಾಕಿ ಕ್ಲಾಸ್ ಕೇಳಿರಿ, ಇನ್ನು ಅರ್ಧ ಪೋರ್ಷನ್ ನಿಮಗೆ ರೆಡಿ ಮಾಡಿಬಿಡ್ಬೇಕು ಸೂಟಿ ಒಳಗೆ ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಸ್ವಲ್ಪ ನಿಮ್ಮ ಸಹಕಾರ ಬೇಕು. ದೇರ್ ಹಿ ಸ್ಟ್ಯಾಂಡ್ಸ್ ಸಿ, ಅಲ್ಲಿ ಅವನು ನಿಂತಿದ್ದಾನೆ ನೋಡಿ. ಲೈಕ್ ಅ ಬ್ಲ್ಯಾಕ್ ಏನ್ಷಂಟ್ ಮ್ಯಾರಿನರ್. ಎಸ್ ಟಿ ಕೋಲ್ರಿಡ್ಜರ ಸಾಹಿತ್ಯದಲ್ಲಿ ಬರುವಂಥ ಏನ್ಷಂಟ್ ಮ್ಯಾರಿನರ್ ಪಾತ್ರ ಐತಲ್ಲ, ಅದೇ ಥರದ ಪಾತ್ರ ನಮ್ಮ ಜಾಜ್ ಪ್ಲೇಯರ್ ಅಂದು. ಅವನು ಕೂಡ ಬಣ್ಣದಲ್ಲಿ ಬ್ಲ್ಯಾಕ್ ಆಗಿದ್ದಾನೆ. ಆತನು ಕೂಡ ಅಲ್ಲಿ ನಿಂತಿದ್ದಾನೆ ನೋಡಿ ಅಂತ ಹೇಳ್ತಾರೆ. ಹೀಸ್ ದ ರಿಂಕಲ್ಡ್ ಓಲ್ಡ್ ಫೇಸ್. ವಯಸ್ಸಾಗಿದೆ, ಜಾಜ್ ಪ್ಲೇಯರ್ನಿಗೆ ವಯಸ್ಸಾಗಿದೆ. ಮುಖ ನೇರಿಗೆ ಗಟ್ಟಿದೆ. ರಿಂಕಲ್ ಅಂದರೆ ನೇರಿಗೆ. ಅಲ್ಲಿ ನೀವು ಏನನ್ನು ಕಾಣ್ತೀರಿ? ಫುಲ್ ಆಫ್ ದ ವೇರೀಸ್ ಆಫ್ ಲಿವಿಂಗ್. ನೋಡ್ರಿ, ವೇರೀಸ್ ಆಫ್ ಲಿವಿಂಗ್ ಅರ್ಥ ಕೊಟ್ಟಾರ. ನೋ ಲಾಂಗರ್ ಇಂಟ್ರೆಸ್ಟೆಡ್ ಇನ್ ಎಂತೂಸಿಯಾಸ್ಟಿಕ್ ಅಬೌಟ್ ಎನಿಥಿಂಗ್ ಇನ್ ಲೈಫ್. ಜೀವನದ ಯಾವುದೇ ವಿಷಯದ ಬಗ್ಗೆ, ಸುಖ ಸಂತೋಷದ ಬಗ್ಗೆ
ಯಾವುದೇ ರೀತಿಯ ಆಸಕ್ತಿಯನ್ನು ಕಳ್ಕೊಂಡವ್ರು ಇರ್ತಾರೆ ನೋಡ್ರಿ. ನಮ್ಮ ಕಡೆ ಕನ್ನಡದಾಗ ಅಂತಾರೆ, ಎಲ್ಲ ಮುಗ್ದಂಗೆ ಆಗೈತಿ ರೀ ನಮ್ದು ಅಂತಿರ್ತಾರೆ ನೋಡ್ರಿ. ಆ ಥರದ ಒಂದು ವ್ಯಕ್ತಿತ್ವ ಆತ ನೋಡಿದಾಗ ಅನಿಸ್ತಿತ್ತು. ವೇರೀಸ್ ಆಫ್ ಲಿವಿಂಗ್ ಟರ್ನ್ ಡೌನ್ವರ್ಡ್ ವಿತ್. ಆದ್ರೆ ಸುಶ್ರಾಮ್ಯವಾದ ಸ್ಯಾಕ್ಸೋಫೋನನ್ನು ಆತ ನುಡಿಸ್ತಾ ಇದ್ದಾನೆ. ಆತ ಒಂದು ಸಂದೇಶವನ್ನು ಸಾರಲಿಕ್ಕೆ ಭಗವಂತನ ಅಪ್ಪಣೆಯ ಮೇರೆಗೆ ನೋಡ್ರಿ, ಇದು ನೀವು ವಾಸ್ತವಿಕತೆಯ ಒಂದು ದೃಷ್ಟಿಕೋನದಿಂದ ನೋಡಕ್ಕೆ ಹೋಗಬೇಡ್ರಿ. ಇಲ್ಲೇ ಸಾಹಿತ್ಯವನ್ನು ಸಾಹಿತ್ಯ ಅಷ್ಟೇ ಸ್ವೀಕರಿಸ್ರಿ ನೀವು. ಇದು ಹೀಗೆನಾ, ಇದು ಹೀಗೆ ಮಾಡ್ಲಿಕ್ಕೆ ಸಾಧ್ಯನಾ, ಇದು ಸತ್ಯ ಆಗ್ಬೋದಾ, ಹೀಗೆ ಬೇಡ. ಆತ ದೇವರ ಸಂದೇಶವನ್ನು ನಮಗೆಲ್ಲ ಸಾರಲಿಕ್ಕೆ ಇಲ್ಲಿಗೆ ಬಂದಾನ. ಬಂದು ನಮ್ಮೆದುರಿಗೆ ನಿಂತಾನ. ಮುಖವನ್ನು ಕೆಳಗೆ ಮಾಡ್ಯಾನ, ಡೌನ್ವರ್ಡ್ ಮಾಡ್ಯಾನ. ಕಣ್ಣುಗಳನ್ನು ಮುಚ್ಚಾನ. ಕ್ಲೋಸ್ಡ್ ಐಸ್. ಅಲ್ಲಿ ಯಾರು ಕುಂತಾರ, ಯಾರು ಬಿಟ್ಟಾರ. ಕೆಲವು ಸಂಗೀತಗಾರರು ನೋಡ್ರಿ, ನೀವು ಕಣ್ಣು ಮುಚ್ಕೊಂಡು ಹಾಡಕ್ಕೆ ಚಾಲು ಮಾಡಿದ್ರಂದ್ರೆ ಅವರು ಪ್ರೇಕ್ಷಕರು ಕುಂತರು, ನಿಂತರು, ಎದ್ದು ಹೋದರು, ಅದು ಯಾವುದೂ ತಲೆ ಕೆಡಿಸೋಣೋದಿಲ್ಲ. ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಸಾಹಿತ್ಯದಲ್ಲಿ ಹೇಳ್ತಾರಲ್ಲ, ಯಾರು ಕಿವಿ ಮುಚ್ಚಿದರೇನು ನನಗೇನು ಚಿಂತೆ ಅಂತಾರಲ್ಲ, ಆ ಥರ ಆತ ಕಣ್ಣು ಮುಚ್ಚಿಕೊಂಡು ತನ್ನ ಸಂಗೀತವನ್ನು ನುಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆತನ ಡ್ರೆಸ್ಗಳ ಬಗ್ಗೆ ಆ ಪಾತ್ರ ನಿಮ್ಮ ಕಣ್ಣೆದುರಿಗೆ ಬಂದು ನಿಲ್ಲಬೇಕು. ಹಂಗೆ ಇಲ್ಲಿ ಕವಿ ನಿಮ್ಗೆ ಹೇಳ್ಕೊಡ್ತಾನೆ ನೋಡ್ರಿ. ಹೀಸ್ ಅ ಫ್ರೇಡ್ ಕಾಲರ್. ಫ್ರೇಡ್ ಕಾಲರ್. ಕಾಲರ್ ಏನಾಗೈತೆ ಅಂದ್ರೆ ಹರಿದತೆ ಅಂತ. ಹರಿದು ಅದರೊಳಗಿನ ದಾರ ಹೊಲಿಗೆ ಎಲ್ಲ ಉಚ್ಚಾವ ಅಂದ್ರೆ ಶರ್ಟ್ ಹಳೇದಾಗೈತಿ. ಆ ಫೇಡೆಡ್ ಮಾಸ್, ಫೇಡ್ ಅಂದ್ರೆ ಮಾಸ್, ಆ ಮಾಸಿದ ನೀಲಿ ಅಂಗಿ, ಬ್ಲೂ ಓಲ್ಡ್ ಶರ್ಟ್. ನೀವು ಬೇಕಾದ್ರೆ ಬರ್ಸಂದ್ರೆ ಇದ್ರ ಸಮರಿಯನ್ನು ಕೂಡ ನಾನು ಇಂಗ್ಲೀಷ್ನಾಗ ಅಂದ್ರೆ ಇಂಗ್ಲೀಷ್ನಾಗ, ಕನ್ನಡದಾಗ ಅಂದ್ರೆ ಕನ್ನಡದಾಗ ಕೂಡ ಬರೆಸ್ತೀನಿ. ನೀವು ನನಗೆ ಆಮೇಲೆ ಮಾತಾಡ್ರಿ, ನೀವು ಬರ್ಸಂದ್ರೆ ಬರೆಸ್ತೀನಿ. ಆ ಹೊಲಿಗೆ ಉಚ್ಚಿದ ಮಾಸಿದ ಆ ನೀಲಿ ಶರ್ಟ್ ಟರ್ನ್ಸ್ ಡಾರ್ಕ್. ನೀಲಿಯಾಗಿ ಉಳಿದಿಲ್ಲ, ಅದು ಕರ್ರಗಾಗಿ ಹೋಗೈತಿ. ಯಾಕಂದ್ರೆ ವಿತ್ ಅ ಸ್ವೆಟ್. ಸ್ವೀಟ್ ಅಲ್ಲ, ಅದು ಸ್ವೆಟ್. ಸ್ವೆಟ್ ಅಂದ್ರೆ ಬೆವರು. ಒಂದಕ್ಷರ ಪರ್ಕ್. SWEET, SWEET. ಇದು SWEET. ಇದು ಸ್ವೆಟ್ ಅಂದ್ರೆ ಬೆವರು. ಬೆವ್ತು ಬಿಟ್ಟನಲ್ಲ, ಆ ಬೆವ್ತ ಮೇಲೆ ಆ ಶರ್ಟನ್ನು ಒಗದೇ ಇಲ್ಲ, ಎಷ್ಟೋ ದಿವಸ ಆಗೈತೆ ಏನು. ಹೀಗಾಗಿ ಆ ಬೆವರಿನ ನಾತ ಹಾಕ್ಕೊಂಡಿದ್ದ ಶರ್ಟ್ ತಿರ್ಗಾ ಮುರುಗ ಹಾಕ್ಕೊಂಡಿದ್ದಕ್ಕೆ ಅದು ಕರ್ರಗಾಗಿ ಹೋಗಿಬಿಡುತ್ತೆ. ಇನ್ನು ಕೊಳ್ಳಲ್ಲಿ ಟೈ ಕೂಡ ಸರಿಯಾಗಿಲ್ಲ. ದ ಓಲ್ಡ್ ನೆಕ್ ಟೈ ಕೂಡ ಹಳೇದ. ಅಂಡಾನ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ದ ಓರ್ನ್. ವಿಯರ್ ಅಂದ್ರೆ ಧರಿಸು. ವಿಯರ್ ದ V3 ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ವಿಯರ್, ಓರ್, ಓರ್ನ್. ಆತ ಧರಿಸಿದಂಥ ಟೈ ಕೂಡ ಲೂಸ್ ಕರೆಕ್ಟಾಗಿ. ನೆಕ್ ಟೈ ಅಂದರೆ ನೆಕ್ ಅಂದ್ರೆ ಕುತ್ತಿಗೆ ಕರೆಕ್ಟಾಗಿ ಕುಂದಿರ್ಬೇಕದು. ಆದ್ರೆ ಕುತ್ತಿಗೆ ಕರೆಕ್ಟಾಗಿ ಕುಂತಿಲ್ಲ ಅದು. ಇನ್ನು ಇದರ ಮೇಲೆ ಒಂದು ಜಾಕೆಟ್ ಹಾಕೊಂಡ ನಾವು, ಓಲ್ಡ್ ಜಾಕೆಟ್. ಆ ಜಾಕೆಟ್ ಕೂಡ ಹೆಂಗೈತೆ ಅಂದ್ರೆ ಅವು ಬಟನ್ ಸರಿ ಇಲ್ಲ, ಅವು ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಈಸ್ ಅ ಸ್ಯಾಗಿಂಗ್. ನೋಡ್ರಿ, ಆ ಸ್ಯಾಗ್ ಅಂತೀವಿ ನಾವು ಭಾಳ ಸಲ. ಈ ಹೆಗಲಿಗೆ ಹಾಕೋಣ ಬ್ಯಾಗಿಗೆ ಏನಂತೀವಿ? ಸ್ಯಾಗ್. ಆ ಸ್ಯಾಗನ ಶಬ್ದ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ನಿಮಗೆ ತಿಳಿಸ್ತೀನಿ ನೋಡ್ರಿ ನಾನು. ಸ್ಯಾಗ್ ಅಂದರೆ ಜೋತು ಬೀಳು. ಈ ಬ್ಯಾಗ್ ಕೂಡ ನಿಮ್ಮ ಹೆಗಲಿಗೆ ಏನಾಗುತ್ತಾ? ಜೋತು ಬೀಳ್ತದೆ. ಹೀಗಾಗಿ ಜೋತು ಬೀಳು ಅನ್ನುವಂಥ ಶಬ್ದದಿಂದ ಸ್ಯಾಗ್ ಅಂದ್ರೆ ವರ್ಬು ಜೋತು ಬೀಳು. ಆ ಜೋತು ಬೀಳು ಅನ್ನೋದರ ಶಬ್ದದಿಂದ ಸ್ಯಾಗ್ ಅನ್ನುವಂಥ, ಚೀಲ ಅನ್ನುವಂಥ ಈ ನೌನು ಹುಟ್ಟುಕೊಂಡದ್ದು. ಸ್ಯಾಗಿಂಗ್ ಸ್ಟಮಕ್ ಅಂದ್ರೆ ಹೊಟ್ಟೆ. ಆತನನ್ನ ಚಿತ್ರದೊಳಗೆ ನೋಡಿದ್ರೆ ಗೊತ್ತಾಗುತ್ತಾ ಆ ಹೊಟ್ಟೆ ಇಳಿ ಬಿದ್ದತಿ. ಎಸ್. ಇನ್ನು ಹಾಕ್ಕೊಂಡಿರುವಂಥ ಶೂಸ್, ಹೀಸ್ ರನ್ ಡೌನ್ ಶೂಸ್. ಎಲ್ಲ ಶೂ ಹರಿದು ಹೋಗ್ಬಿಟ್ಟವು. ಅದರಾಗಿಂದ ಬೆರಳುಗಳು ಹೊರಗೆ ಬರಕುಂತಾವು. ಆ ಬೆರಳುಗಳು ಹೊರಗೆ ಬರಬಾರ್ದು ಅಂತಂದು ಆ ತೂತಿನೊಳಗೆ ಪೇಪರ್ ಇಟ್ಟಾನ. ಹ್ಯಾವ್ ಪೇಪರ್ ಇನ್ ದೆಮ್. ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ, ನಮ್ಮ ಮುಖ್ಯೋಪಾಧ್ಯಾಯರು ಹೇಳ್ತಾ ಇದ್ದರು ಅಂತ. ಏನು? ಸಂಗೀತ ಕಲಾವಿದರಂಥ ಶ್ರೀಮಂತರ ಯಾರಿಲ್ಲ, ಸಂಗೀತ ಕಲಾವಿದರಂಥ ಬಡವರೇ ಯಾರಿಲ್ಲ. ಒಬ್ಬ ಭಿಕ್ಷುಕೆ ಕತಿ ಕೇಳಿರಿ ನೀವು. ರೈಲ್ವೆ ಸ್ಟೇಷನ್ ಆಗಿಂದ ಆಕಿನ ಕರ್ಕೊಂಡು ಒಮ್ಮಕ್ಕಳು ದೊಡ್ಡ ಸಿಂಗರ್ ಆದ್ಲು, ಮತ್ತು ವಾಪಸ್ ಭಿಕ್ಷೆ ಬಿಡಕ್ಕೆ ಹೋಗ್ಬಿಡ್ಲಿ. ಅಂದ್ರೆ ಅವಕಾಶಗಳು ಒಮ್ಮೊಮ್ಮೆ ಯಾವ ಸ್ಥಿತಿ ತರ್ತಾವೆ ನೋಡ್ರಿ. ಅಂದ್ರೆ ಸಂಗೀತಗಾರರೆಲ್ಲ ಆ ಥರ ಅಂತಲ್ಲ ನಾ ಹೇಳೋದು, ಅದರ ಅರ್ಥ ಹಾಗಲ್ಲ. ಸಂಗೀತಗಾರರಂತ ಶ್ರೀಮಂತರೇ ಇಲ್ಲ, ಕೆಲವು ಸಲ ಸಂಗೀತಗಾರರಂತ ಬಡವರೇ ಇಲ್ಲ. ಮುಖ ಹೇಗಿದೆ? ರಫ್ ಅನ್ಶೇವನ್ ಫೇಸ್. ಸೇವ್ ಅಂದ್ರೆ ಕ್ಲೀನ್ ಆಗಿ ಮುಖವನ್ನು ದಾಡಿ ಮಾಡ್ಕೊಂಡಿರೋದು ಸೇವನ್. ಅನ್ಶೇವನ್. ಈತ ಎಷ್ಟೋ ದಿವಸ ಆಗೈತಿ. ಕುರುಚಲು ಗಡ್ಡ,
ರಫ್ ರಫ್ ಏನನ್ನ ತೋರಿಸ್ತತಿ ಆ ಮುಖ ಅಂದ್ರೆ ಪೇನ್ ಇನ್ ಈಚ್ ರಿಂಕಲ್, ಮುಖದ ಮೇಲೆ ಮೂಡಿರುವಂತಹ ನೇರಿಗೆ, ಒಂದೊಂದು ನೇರಿಗೆ ಹಿಂದೆ ಒಂದೊಂದು ನೋವು ಐತೆನ ಅಂಥೇಳಿ ನಮಗೆ ಅನಿಸ್ತತಿ. ಇಷ್ಟೆಲ್ಲ ನೋವುಗಳ ಮಧ್ಯೆ ದೇರ್ ಹಿ ಸ್ಟ್ಯಾಂಡ್ಸ್, ಅಲ್ಲಿ ಆತ ನಿಂತ್ಕೊಂಡಿದ್ದಾನೆ. ಇನ್ ಸೆಲ್ಫ್ ಬ್ರಾಟ್ ಸಾಲಿಟ್ಯೂಡ್ ಹೆಡ್, ಸಾಲಿಟ್ಯೂಡ್ ಅಂದರೆ ಏಕಾಂಗಿ, ಆತನ ಜೊತೆ ಯಾರೂ ಇಲ್ಲ, ಸಹಕಲಾವಿದರು ಇಲ್ಲ, ತನ್ನ ಪೂರ್ತಿಗೆ ತಾನು ದೇವರ ಅಪ್ಪಣೆಯ ಮೇರೆಗೆ ಆ ಸಂದೇಶವನ್ನು ಸಾರುವಂಥ ಕೆಲಸ, ಸಾಹಿತ್ಯದ ಮುಖಾಂತರ ಧಾರ್ಮಿಕ ಸಾಹಿತ್ಯವನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಆತ ಮಾಡ್ತಾ ಇದ್ದಾನೆ. ಸ್ಟಿಲ್ ಡೌನ್ ಐಸ್, ಮುಖ ಕೆಳಗಿದೆ, ಕಣ್ಣುಗಳು ಮುಚ್ಚಿದಾವೆ, ಆದರೆ ಬರೀ ಕಣ್ಣುಗಳು ಮುಚ್ಚಿಲ್ಲ, ಕ್ಲೋಸ್ಡ್ ಇಯರ್ಸ್. ಕಿವಿಯನ್ನು ಮುಚ್ಕೊಳಕ್ಕೆ ಬರ್ತಾನೆ? ಇಲ್ಲ. ಕಿವಿ ಹೆಂಗೆ ಮುಚ್ಕೊಳಕ್ಕೆ ಬರ್ತೀರಿ ಅಂತ ಕೇಳ್ತೀರಿ ನೀವು. ಆದರೆ ಕಿವಿಯನ್ನು ಮುಚ್ಕೊಂಡು, ಆಗಲೇ ಹೇಳಿದೆ ನಾನು, ಯಾರು ಕಿವಿ ಮುಚ್ಚಿದರೇನು ನನಗಿಲ್ಲ ಚಿಂತೆ. ನೋಡ್ರಿ, ಸಾಹಿತಿಗಳು ಎಲ್ಲರೂ ಒಂದೇ ಥರ ಇರ್ತಾರೆ. ಜಿ ಎಸ್ ವಿರುದ್ರಪ್ಪನವರು ಅದನ್ನ ಹೇಳ್ಯಾರ, ಇಲ್ಲಿ ಅದನ್ನ ಹೇಳ್ತಾರೆ. ಕಿವಿಯನ್ನು ಮುಚ್ಕೊಂಡಿದ್ದಾನೆ ಅಂದ್ರೆ ಯಾರು ಕೇಳಿಸ್ಕೊಳ್ತಾ ಇದ್ದಾರೋ, ಯಾರು ಬಿಡ್ತಾ ಇದ್ದಾರೋ ಅದನ್ನು ತಲೆ ಕೆಡಿಸ್ಕೊಳೋದಿಲ್ಲ ಅವ. ಪರ್ಕ್ಡ್ ಆ್ಯಂಡ್ ಟ್ರೈನ್ಡ್ ಅಪಾನ್, ಪರ್ಕ್ಡ್ ಅಂದ್ರೆ ಇಯರ್ಸ್, ಪರ್ಕ್ಡ್ ಅಂದ್ರೆ ಪ್ರಕಾಶಮಾನವಾದ. ಇಲ್ಲೇ ವೇಷಭೂಷಣಗಳಿಗೆ ನಿಮಗೆ ಇದ್ರ ಮೇಲೆ ಒಂದು ಪ್ರಶ್ನೆ ಐತಿ. ಜಾಜ್ ಪ್ಲೇಯರ್ನ ಫಿಸಿಕಲ್ ಅಪಿಯರೆನ್ಸ್ ಹೆಂಗಿತ್ತು ಮತ್ತು ಅವನ ಸಂಗೀತ ಹೆಂಗಿತ್ತು ಅಂತ ಕೇಳ್ತಾರೆ 2 ಮಾರ್ಕ್ಸಿಗೆ. ಅದಕ್ಕೆ ಆ ಫಿಸಿಕಲ್ ಅಪಿಯರೆನ್ಸಿಗೂ ಆ ಸಂಗೀತಕ್ಕೂ ಸಂಬಂಧನೇ ಇಲ್ಲ. ಅತ್ಯಂತ ಸುಶ್ರಾವ್ಯವಾದ ಸಂಗೀತವನ್ನು ಆತ ಕೊಡ್ತಾ ಇದ್ದ. ಅದಕ್ಕಾಗಿ ಆತ ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡಿದ್ದ. ದ ಬಾಸ್ ಲೈನ್, ಪೀಸ್ ಆಫ್ ಅ ಮ್ಯೂಸಿಕ್, ಬಾಸ್ ಲೈನ್ ಅಂದ್ರೆ ಪೀಸ್, ಆ ಸಂಗೀತದ ಒಂದು ನುಡಿ. ಇನ್ನು ಅದನ್ನು ನುಡಿಸೋಕೆ ಅವನಿಗೆ ಒಂದು ವಾದ್ಯದ ಅವಶ್ಯಕತೆ ಐತಿ. ಆ ವಾದ್ಯವನ್ನು ಎಲ್ಲಿ ಇಟ್ಕೊಂಡ ನಾವ, ತನ್ನ ಕೊರಳಾಗ ಹಾಕೊಂಡ್ಬಿಟ್ಟಾನ. ಅಕ್ರಾಸ್ ಹಿ ಚೆಸ್ಟ್ ಲೈಸ್ ಆನ್ ವರ್ಲ್ಡ್. ಆ ಸಂಗೀತ ವಾದ್ಯ ಕೂಡ ಹೊಸದೇನಲ್ಲ, ಆ ಸಂಗೀತ ವಾದ್ಯ ಕೂಡ ಹಳೆಯದೇ. ಅದಕ್ಕೊಂದು ದಾರ ಕಟ್ಕೊಂಡಾನ, ದಾರ ಕಟ್ಕೊಂಡು ಅದನ್ನು ಕೊಳ್ಳಾಗ ಹಾಕ್ಕೊಂಡಾನ. ಯಾವಾಗ ಅದನ್ನು ನುಡಿಸ್ಬೇಕು ಅನ್ನುವಂಥ ಸಂದರ್ಭ ಬಂದಾಗ ಅದನ್ನು ಎತ್ತಿ ಬಾಯಿಯೊಳಗೆ ಇಟ್ಕೊಂಡು ಆ ಸ್ಯಾಕ್ಸೋಫೋನನ್ನು ನುಡಿಸ್ತಾನ. ಮತ್ತೆ ನುಡಿಸೋದು ಮುಗಿದ ತಕ್ಷಣ ಅದನ್ನು ಕೈ ಬಿಟ್ಬಿಟ್ಟಿರ್ತಾನ. ಅದೇನು ಕೆಳಗೆ ಬೀಳೋದಿಲ್ಲ, ಅದಕ್ಕೆ ದಾರ ಕಟ್ಟಿ ಕೊಳ್ಳಾಗ ಹಾಕ್ಕೊಂಡಿರೋದ್ರಿಂದ ಅದು ಕೊರಳೊಳಗೆ ಇರ್ತದೆ. ಈ ರೀತಿ ಆ ಸ್ಯಾಕ್ಸೋಫೋನನ್ನು ಆತ ಕೊರಳೊಳಗೆ ಹಾಕ್ಕೊಂಡ. ಅಲ್ಲಿಗೆ ಒಂದಿಷ್ಟು ಮಾರ್ಕ್ ಹಾಕ್ರಿ. 25ನೇ ಸಾಲ. ಇಲ್ಲೇ ಸ್ವಲ್ಪ ಈಗ ನಾವು ಗ್ಲಾಸರಿಯನ್ನು ನೋಡೋಣ. ಏನ್ಷಿಯಂಟ್ ಮ್ಯಾರಿನರ್ ಬರ್ಕೋರಿ ಸ್ಯಾಮ್ಯುಯಲ್ ಕೋಲ್ರಿಡ್ಜ್ ಸಾಹಿತ್ಯದಲ್ಲಿ ಬರುವಂಥ ಒಂದು ಪಾತ್ರ. ವಿಯರೀಸ್ ಆಫ್ ಲಿವಿಂಗ್, ಜೀವನದಲ್ಲಿ ಯಾವುದೇ ರೀತಿಯ ಆಸಕ್ತಿ ಇರಲಾರದ, ಆಸಕ್ತಿಯನ್ನು ಕಳೆದುಕೊಂಡಿರುವ. ಫ್ರೇ, ಹೊಲಿಗೆ ಉಚ್ಚಿದ. ಸ್ಯಾಗ್, ಜೋತು ಬೀಳು. ಸ್ಯಾಗ್, ಜೋತು ಬೀಳು. ಸಾಲಿಟ್ಯೂಡ್, ಏಕಾಂಗಿ, ಒಬ್ಬನೇ ಏಕಾಂಗಿ. ಇಯರ್ಸ್ ಪರ್ಕ್, ಪ್ರಕಾಶಮಾನವಾಗಿ. ಗಾಸ್ಪೆಲ್, ಧಾರ್ಮಿಕ ಸಂಗೀತ, ಅಥವಾ ಸಾಹಿತ್ಯ. ಸ್ಕ್ರೀಮಿಂಗ್ ನೋಟ್ಸ್, ದೊಡ್ಡ ಧ್ವನಿ.
ಇಲ್ಲಿ ಪ್ರಶ್ನೆಗಳನ್ನು ಬರ್ಕೊಡ್ರಿ. ಮೊನ್ನೆ ತಾನೇ ಆಗಸ್ಟ್ 7ನೇ ತಾರೀಕು ನಡೆದಂಥ 3ನೇ ಹಂತದ SSLC ಪರೀಕ್ಷೆಯಲ್ಲಿ ಜಾರ್ಜ್ ಪೋಯಮಿನ ಮೇಲೆ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ? 2 ಅಂಕದ ಪ್ರಶ್ನೆ ಬರ್ಕೊಡ್ರಿ. ಆಗಸ್ಟ್ 2024 2 ಮಾರ್ಕ್ಸ್ ಕ್ವಶನ್. ನೋಡ್ರಿ, ನಿಮಗೆ ಇಂಗ್ಲೀಷಿನೊಳಗೆ ಪದ್ಯ ಓದಿ ಅದರ ಕನ್ನಡ ಮೀನಿಂಗ್ ಹೇಳಿ ಅದರ ಶಬ್ದಗಳನ್ನು ಬರೆಸಿ ಹಳೆ ಕ್ವಶನ್ ಪೇಪರ್ನೊಳಗೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಯಾರ ಮತ್ತು ಅದರ ಉತ್ತರನೂ ಬರೆಸಕ್ಕೆ ಕುಂತೀನಿ. ಎಲ್ಲ ಮುಗಿಸೇ ಬಿಟ್ಟೀನಿ, ಭಯಪಟ್ಟು ಮಾಡೋದಷ್ಟ ನಿಮ್ಮ ಕೆಲಸ. ಆಗಸ್ಟ್ 2024 2 ಅಂಕದ ಪ್ರಶ್ನೆ. ಹೌ ಡಿಡ್ ದ ಪೋಯಟ್ appreciate appreciate the George players talent in music. ಈ ಪದ್ಯದ ಮೇಲೆ ನೀವು ಇನ್ನೂ ಒಂದು ಸ್ವಲ್ಪ ಕ್ವಶನ್ ಪೇಪರ್ಗಳನ್ನೆಲ್ಲ ಸ್ಟಡಿ ಮಾಡಿರಿ. ಲಾಂಗ್ ಕ್ವಶನ್ ಬಂದ್ರೆ 4 ಅಂಕದ ಪ್ರಶ್ನೆ ನನ್ನ ತಿಳುವಳಿಕೆ ಮಟ್ಟಿಗೆ ಬಂದಿಲ್ಲ. 4 ಅಂಕದ ಪ್ರಶ್ನೆ ಬರಲಿಲ್ಲ ಅಂದ್ರೆ ಸಮರಿ ಭಯಪಟ್ಟು ಮಾಡೋ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಯಾವ ರೀತಿ ಪ್ರಶ್ನೆ ಕೇಳ್ಯಾರ ನಾ ಬರೆಸ್ತೀನಿ, ಆದಷ್ಟು ಪ್ರಶ್ನೆಗಳನ್ನು ಉತ್ತರ ಭಯಪಟ್ಟು ಮಾಡಿಬಿಟ್ರೆ ಸಾಕು. ಆನ್ಸರ್: ವೆನ್ ಜಾರ್ಜ್ ಪ್ಲೇಯರ್, ಆನ್ಸರ್ ಇದು, ವೆನ್ ಜಾರ್ಜ್ ಪ್ಲೇಯರ್ starts to play he is not a black man. He was sent here to preach, P-R-E-A-C-H, to preach the gospel of George, J-A-Z-Z, the gospel of George, words of screaming notes and chords, C-H-O-R-D-S. No longer a man. ಇದು ಜಸ್ಟ್ ಇದು ಕೊನೆಯ ಸಾಲ. ನಾಳೆ ಡಿಸ್ಕಷನ್ ಮಾಡೋಣ ಅದನ್ನ. ಈಗ ಬರ್ಸೋ ಕೈಲೇ ಬರೆಸಿಬಿಡ್ತೀನಿ. No longer a man, but a bird, flying higher. ಮುಗೀತು. ಇನ್ನು ಜೂನ್ 2024 ಯಾವ ರೀತಿ ಕೇಳ್ಯಾನ ಪ್ರಶ್ನೆ ಬರ್ಕೊಡ್ರಿ. ಅಲ್ಲಿ ಕೂಡ 2 ಅಂಕದ ಪ್ರಶ್ನೆ. Why does the George player feel, F-E-E-L, feel like a bird, when he plays his saxophone, S-A-X-O-P-H-O-N-E. ನಾಳೆ ಕೂಡ ವಿದ್ಯಾರ್ಥಿಗಳೇ ಎಂದಿನಂತೆ 7 ಗಂಟೆಗೆ ಸರಿಯಾಗಿ ಜಾಯಿನ್ ಆಗಿರಿ. ನಾಳೆ ಕೂಡ ಕ್ಲಾಸ್ ಐತೆ.
7ರಿಂದ 7:45 ಅಥವಾ 7:50. ಸ್ಯಾಕ್ಸೋಫೋನ್. ಆನ್ಸರ್ ಬರ್ಕೊಳ್ಳಿ. ಜೂನ್ 2024. ಮತ್ತೊಮ್ಮೆ ಹೇಳಕ್ಕಂತೀನಿ ಕ್ವಶನ್. ವೈ ಡಸ್ ದ ಜಾಜ್ ಪ್ಲೇಯರ್ ಫೀಲ್ ಲೈಕ್ ಬರ್ಡ್ ವೆನ್ ಹಿ ಪ್ಲೇಸ್ ಹೀಸ್ ಸ್ಯಾಕ್ಸೋಫೋನ್? ಸ್ಯಾಕ್ಸೋಫೋನನ್ನು ನುಡಿಸ್ಲಿಕ್ಕೆ ಹತ್ತಿದ್ರೆ ಆತ ಮನುಷ್ಯನೇ ಆಗಿರೋದಿಲ್ಲ, ಒಂದು ಸಂತೋಷದ ಪಕ್ಷಿಯ ಹಾಗೆ ಸುಶ್ರಾವ್ಯವಾದ ಸಂಗೀತವನ್ನು ನುಡಿಸಕ್ಕೆ ಹತ್ತಾನಲ್ಲ, ಒಂದು ಯಾವುದೋ ಒಂದು ಇಂಪಾದ ಕೋಗಿಲೇನೋ ಮತ್ತೊಂದು ಯಾವುದೋ ಒಂದು ಹಾಡ್ಲಿಕ್ಕೆ ಹತ್ತತೇನೋ ಅನ್ನೋ ರೀತಿಯೊಳಗೆ ಆತ ಸಂಗೀತವನ್ನು ಒದಗಿಸ್ಕೊಂತ ಹೋಗ್ತಾನಲ್ಲ, ಅದು ಹೇಗೆ ಅಂತ ಕೇಳ್ಯಾರ. ಬರ್ತಾರೆ. ಜಾಜ್ ಪ್ಲೇಯರ್ ಪ್ಯಾಥೆಟಿಕ್ ಸಾರಿ ಫಿಗರ್. ಪ್ಯಾಥೆಟಿಕ್ ಸಾರಿ ಫಿಗರ್ ಏನಾದ್ರು ಸ್ಪೆಲ್ಲಿಂಗು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತಿರ್ತೀನಿ. PATHE ಪ್ಯಾಥೆಟಿಕ್ ಸ್ಪೆಲ್ಲಿಂಗ್ ಹೇಳಕ್ಕಂತೀನಿ. PATHETIC ಪ್ಯಾಥೆಟಿಕ್ ಸಾರಿ ಫಿಗರ್. ಫುಲ್ ಆಫ್ ವೇರೀಸ್. WEARIES. ಫುಲ್ ಆಫ್ ವೇರೀಸ್ ಆಫ್ ಲಿವಿಂಗ್ ಮ್ಯೂಸಿಕ್. ಫುಲ್ ಆಫ್ ವೇರೀಸ್ ಆಫ್ ಲಿವಿಂಗ್. ಹಿಂಗೆ ಅಲ್ಲಿ ಫುಲ್ ಸ್ಟಾಪ್ ಮಾಡಿ. ವೇರೀಸ್ ಆಫ್ ಲಿವಿಂಗ್ ಮ್ಯೂಸಿಕ್ ಲಿಫ್ಟ್ಸ್ ಹೀಸ್ ಸ್ಪಿರಿಟ್ಸ್. ಲಿಫ್ಟ್ಸ್ ಹೀಸ್ ಸ್ಪಿರಿಟ್ಸ್. SPIRITS spirits. Starts playing feels like a bird. Light free. ಇದು ಎರಡನೇ ಪ್ರಶ್ನೆ. ಇನ್ನು 2024 ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ಕರ್ನಾಟಕ SSLC ಬೋರ್ಡ್ನವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿದ್ರು, ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳಿ ಬಿಟ್ಟಿದ್ರು. ಅದರಲ್ಲಿ ಈ ಜಾಜ್ ಪ್ಲೇಯರ್ ಬಗ್ಗೆ ಸ್ವಲ್ಪ ಡಿಫ್ರೆಂಟ್ ಆದಂಥ ಒಂದು ಪ್ರಶ್ನೆಯನ್ನು ಕೇಳ್ಯಾರ. ಅದನ್ನು ಕೂಡ ನೀವು ಬರ್ಕೋರಿ. ಮಾಡೆಲ್ ಕ್ವಶನ್ ಪೇಪರ್ 2024 ಏನು ಕೇಳ್ಯಾರ ಬರ್ಕೋರಿ. ಫಿಸಿಕಲ್ ಅಪಿಯರೆನ್ಸ್ PHYSICAL ಫಿಸಿಕಲ್ ಅಪಿಯರೆನ್ಸ್ APPEARANCE ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್ was different from his talent. Justify ಅಂತ ಕೇಳ ನೋಡ್ರಿ. ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್ ಜಾಜ್ ಪ್ಲೇಯರ್ ಅಂದು ಬೇರೆನೇ ಇತ್ತು, ಸಂಗೀತಕ್ಕೆ ಸಂಬಂಧಪಟ್ಟಂತ ಅವನ ಟ್ಯಾಲೆಂಟ ಬೇರೆ ಇತ್ತು. ಇದನ್ನು ನೀವು ಜಸ್ಟಿಫೈ ಮಾಡ್ರಿ ಅಂತ ಕೇಳ್ತಾರೆ. ಆನ್ಸರ್ ಬರ್ಕೊಳ್ಳಿ. ಜಾಜ್ ಪ್ಲೇಯರ್ a black ancient mariner. Ancient spelling ANCIENT. Ancient mariner. Faded wrinkled face. Full of wearies. WEARIES. Full of wearies. Wearing old blue shirt. Wearing, that is WEARING. Wearing old blue shirt and jacket
and jacket and run down shoes. Run down shoes. ಇಲ್ಲಿ ಹೊಸದಾಗಿ ಜಾಯಿನ್ ಆದಂಥ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದ್ರೆ, ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನೊಳಗೆ 33 ವಿಡಿಯೋಗಳು ಈಗ ಆಲ್ರೆಡಿ ಅದಾವು. ಇವತ್ತು ಬೆಳಿಗ್ಗೆ ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಗೆ ಕೆಲವರು ಆಲ್ರೆಡಿ ನೋಡಿರ್ಬೋದು. ಕ್ವಶನ್ ಟ್ಯಾಗಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡೀನಿ. ನೀವೆಲ್ಲ ಅದನ್ನು ಮೊದಲ ಯಾರು ಅಫರ್ಮೇಟಿವ್ ಮತ್ತು ನೆಗೆಟಿವ್ ನೋಡಿಲ್ಲ, ಅಫರ್ಮೇಟಿವ್ ನೆಗೆಟಿವ್ ವಿಡಿಯೋವನ್ನು ನೋಡಿ ನಂತರ ಕ್ವಶನ್ ಟ್ಯಾಗ್ ವಿಡಿಯೋವನ್ನು ನೋಡಿರಿ. ಖಂಡಿತವಾಗಿ ನೀವು ಒಂದು ಅಂಕವನ್ನು ಪಡ್ಕೊತೀರಿ. ಅದ್ರಾಗ ನಾನು ಡಿಸ್ಕಷನ್ ಮುಗಿದ ಮೇಲೆ ಅದರಾಗ ಸುಮಾರು ಒಂದು 33 ಎಕ್ಸಾಂಪಲ್ಗಳನ್ನು ನಿಮಗೆ ಬಿಡಿಸೋಕೆ ಹೇಳೀನಿ. ಆ ಬಿಡಿಸಿದ ನಂತರ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಜೊತೆ ಚರ್ಚೆ ಮಾಡಿರಿ. ಅಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿನಿ, ಆದರೆ ಆ ಉತ್ತರಗಳನ್ನು ನೋಡಬೇಡ್ರಿ. ಮೊದಲೇ ಉತ್ತರಗಳನ್ನು ನೋಡಿ ಮಾಡಬೇಡ್ರಿ. ಮೊದಲು ಅದನ್ನು ಸಾಲ್ವ್ ಮಾಡಿ ಆಮೇಲೆ ಉತ್ತರಗಳನ್ನು ನೋಡಿರಿ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಒಳಗೆ 4 ಅಷ್ಟೇ ಮೋಟಿವೇಶ್ನಲ್ ವಿಡಿಯೋಗಳು. ಆ ಮೋಟಿವೇಶ್ನಲ್ ವಿಡಿಯೋಗಳನ್ನು ಮೊನ್ನೆ ನಮ್ಮ ಒಬ್ಬ ವಿದ್ಯಾರ್ಥಿನಿ ಕನ್ಫ್ಯೂಸ್ ಮಾಡಿಕೊಂಡು, ಸರ್ ಕವಿ ಪರಿಚಯ ಏನ್ರಿ ಅಂತ ಕೇಳಿದ್ಲು. ಕವಿ ಪರಿಚಯ ಅಲ್ಲ, ಅವು ಜಸ್ಟ್ ಮೋಟಿವೇಶ್ನಲ್ ವಿಡಿಯೋಸ್. ನಿಮ್ಮಂತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ, ಹೌದಾ, ಇವತ್ತು ಪ್ರೈವೇಟ್ ಸೆಕ್ಟರ್ನೊಳಗೆ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ 4 ಜನ ಮಹಾನುಭಾವರನ್ನು ಆ ಸರಣಿಯನ್ನು ಹಾಗೆ ಮುಂದುವರಿತೈತಿ. ಇಂಡಿಯನ್ ಗ್ರೇಟ್ ಅಚೀವರ್ಸ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂಥೇಳಿ ಈಗ 4 ವಿಡಿಯೋಗಳನ್ನು ಮಾಡೀನಿ. ಅದು ಇನ್ನೂ ನಿರಂತರವಾಗಿ ಆ ಸರಣಿ ಮುಂದುವರಿತೈತಿ. ವಾರಕ್ಕೆ ಒಂದರಂತೆ ಆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು. ಇದರ ಉದ್ದೇಶ ಇಷ್ಟೇ, ನಿಮ್ಮಂತೆ ಸಾಮಾನ್ಯರಲ್ಲಿ ಇದ್ದಂಥ ವ್ಯಕ್ತಿಗಳು ತಮ್ಮ ಒಂದು ಜೀವಿತಾವಧಿಯೊಳಗನ ಎಂಥದ್ದೊಂದು ದೊಡ್ಡ ಸಾಧನೆಯನ್ನು, ಆ ಸೆಕ್ಷನ್ ಕೂಡ ಬೇರೆ ಬೇರೆ ಮಾಡ್ಕೊಂಡಿನಿ ನಾನು. ಒಬ್ಬರು ಡೈರಿ ಸೈನ್ಸ್ ಅಂದರೆ ಆರೋಗ್ಯ ಹಾಲಿಗೆ ಸಂಬಂಧಪಟ್ಟಂಗೆ ಸಾಧನೆ ಮಾಡಿದ್ರೆ, ಒಬ್ಬರು ಮತ್ತು ಕಬ್ಬಿಣ ಉಕ್ಕಿನ ಕ್ಷೇತ್ರದಲ್ಲಿ ಮೆಟಲ್ ಕಿಂಗ್ ಅನಿಸ್ಕೊಂಡಂಥವ್ರು ಒಬ್ಬರು ಅದರ. ಅದ್ರ ಜೊತೆಗೆ ಇನ್ನೊಬ್ಬರು ಫಾರ್ಮಾ ಸೆಕ್ಟರ್ನೊಳಗೆ ಸಾಧನೆ ಮಾಡಿದಂಥವ್ರು ಮತ್ತೊಬ್ಬರು ಅದರ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವೇನು ಮಾಡೀವಿ, ಸಾಧನೆಯನ್ನು ಮಾಡಿದವ್ರ ಬಗ್ಗೆ, ಅದ್ರ ಜೊತೆಗೆ ನಮ್ಮ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ವಿಪ್ರೋ ಕಂಪ್ನಿಯ ಮಾಲಕರನ್ನು ನಮಗೆಲ್ಲ ನಿರಂತರವಾಗಿ ವಾರದ 6 ದಿವಸನೂ ಕರ್ನಾಟಕ ಸರ್ಕಾರ ನಮಗೆ ಮೊಟ್ಟೆ, ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ಸರಬರಾಜು ಮಾಡಲಿಕ್ಕೆ ಕಾರಣೀಭೂತರಾದಂಥ ಅಜೀಮ್ ಪ್ರೇಮ್ಜಿ ಅವರನ್ನು ನಿಮಗೆ ಪರಿಚಯ ಮಾಡಿಸೀನಿ. ಹೀಗೆ ಆ 4 ಮೋಟಿವೇಶ್ನಲ್ ವಿಡಿಯೋಗಳನ್ನು ಬಿಟ್ಟರೆ, ಅವು ಕೂಡ ನೀವು ಆರಾಮಿದ್ದಾಗ ನೋಡ್ಬೇಕು. ಅಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಗ್ರಾಮರ್ ಮತ್ತು ಟೆಕ್ಸ್ಟ್ ಸಂಬಂಧಪಟ್ಟಂಥ, ಗ್ರಾಮರ್ ಕಂಪೋಸಿಷನ್ ಸಂಬಂಧಪಟ್ಟಂಥ ವಿಡಿಯೋಗಳದಾವು. ಇದು ಕೂಡ ರೆಕಾರ್ಡ್ ಆಗಿರ್ತೈತಿ. ನಿಮಗೆ ಯಾರಿಗಾದರೂ ಈ ನಾನೇನು ಈಗ ಕ್ಲಾಸ್ ತೊಗೊಂಡಿರ್ತೀನಿ, ಇದು ರೆಕಾರ್ಡ್ ಆಗಿರ್ತೈತಿ. ಇದು ನನ್ನ ಹತ್ರ ಅಷ್ಟೇ ಇರ್ತೈತಿ, ನಿಮಗೆ ಸಿಗಲ್ಲ. ನೀವು ಯಾರಿಗಾದರೂ ಅದನ್ನು ಮತ್ತೊಂದು ಸಲ ಕೇಳ್ಬೇಕು, ಸರ್ ನಮಗೆ ಕಳಿಸ್ಕೊಡ್ರಿ ಅದನ್ನಂದ್ರೆ ನಿಮ್ಗೆ ಅಷ್ಟೇ ಅದನ್ನು ಕಳಿಸ್ಕೊಡಕ್ಕೆ ಬರ್ತೈತಿ. ನನ್ನ ಮೊಬೈಲ್ನಾಗ ಅದು ರೆಕಾರ್ಡ್ ಇರ್ತೈತಿ. ನೀವು ಶೇರ್ ಮಾಡಲಿಕ್ಕೆ ಬರೋದಿಲ್ಲ. ನಾನು ನೋಡಿದೆ, ನಿಮ್ಗೆ ಗ್ರೂಪಿಗೆ ಹಾಕಬೇಕು ಅಂಥೇಳಿ ಶೇರ್ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ರೆಕಾರ್ಡ್ ಅದನ್ನು ಯಾರು ಕೇಳ್ತೀರಿ ಅವ್ರಿಗಷ್ಟೇ ನಾನು ಅದನ್ನು ಬೇಕಂದ್ರೆ ಮತ್ತೊಂದು ಸಲ ಕೇಳ್ತೀವಿ ಅಂದ್ರೆ ಸೆಂಡ್ ಮಾಡ್ಬೋದು. ಈಗ ಪ್ರಶ್ನೆ ಉತ್ತರಗಳನ್ನು ಮುಂದುವರ್ಸೋಣ. ರನ್ ಡೌನ್ ಶೂಸ್, ಕೊನೆಯ ಸಾಲು, ಅನ್ಶೇವನ್ ಫೇಸ್ ಸೆಲ್ಫ್ ಬ್ರಾಟ್ ಸಾಲಿಟ್ಯೂಡ್. ಇಷ್ಟನ್ನು ಬರೆದ್ರೆ ಇದು 2 ಅಂಕಕ್ಕೆ ಸಫಿಷಿಯೆಂಟ್ ಆದಂಥ ಉತ್ತರ ಆಗುತ್ತೆ ಅಂತ ನಿಮಗೆ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸುವ ಸಮಯ. ನಾಳೆ ಸರಿಯಾಗಿ ಮತ್ತೆ 7 ಗಂಟೆಗೆ ಕ್ಲಾಸಿಗೆ ಜಾಯ್ನ್ ಆಗಿರಿ. ಜಾಜ್ ಪ್ಲೇಯರ್ ಪದ್ಯವನ್ನು ಮುಗಿಸೋದ್ರ ಜೊತೆಗೆ ಇಲ್ಲಿ ಸ್ವಲ್ಪ ನಮ್ಮ ಮುಂದಿನ ಪಾಠ ದ ಡಿಸ್ಕವರಿ. ಅಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಹೊರಟಂಥ ವ್ಯಕ್ತಿ. ಆತ ಎಲ್ಲಿಗೆ ಹೋದ, ಏನು ತಲುಪಿದ, ಏನಂತ ಭಾವಿಸಿದ್ದ, ಸ್ವಲ್ಪ ಅದನ್ನು ಹಾಗೆ ಎಲ್ಲರ ನಿಮಗೆ ಸೋಷಿಯಲ್ ಸ್ಟಡಿ ಒಳಗೆ ಏನಾರ ಮಾಹಿತಿ ಸಿಕ್ಕರೆ ಸ್ವಲ್ಪ ನೋಡ್ಕೊಂಡಿರ್ರಿ. ನಮ್ಮ ಮುಂದಿನ ನಾಟಕ ಡ್ರಾಮಾ ಡಿಸ್ಕವರಿ, ಕೊಲಂಬಸ್ ಮತ್ತು ಆತನ ಸಹಚರರು
ಹಡಗಿನಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದೊಳಗೆ, ಹೊಸ ಜಗತ್ತನ್ನು ಕಂಡುಹಿಡಿಯಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಏನೇನು ಕಷ್ಟ ನಷ್ಟಗಳನ್ನು ಎದುರಿಸಿದ್ರು ಅನ್ನೋದ್ರ ಬಗ್ಗೆ ಐತಿ. ಅದನ್ನು ಮೊದಲ ಜಾಜ್ ಪ್ಲೇಯರ್ ಪದ್ಯನ ಮುಗಿಸಿದ ಮೇಲೆ ಆ ಒಂದು ಇಂಟ್ರೊಡಕ್ಷನನ್ನು ನೋಡೋಣ ಅಂತ ಹೇಳ್ತಾ, ಇವತ್ತಿನ ಕ್ಲಾಸು ತಮಗೆಲ್ಲ ಉಪಯುಕ್ತ ಆಗೈತಿ ಅಂತ ಭಾವಿಸುತ್ತಾ, ಮತ್ತು ಇದನ್ನು ಹೊರತುಪಡಿಸಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಾರ್ಮಲ್ ಕಾಲ್ ಮಾಡಿ ನನ್ನೊಂದಿಗೆ ಚರ್ಚೆ ಮಾಡಿರಿ, ಶಬ್ದಗಳನ್ನು ಒಪ್ಪಿಸ್ರಿ, ಪ್ರಶ್ನೋತ್ತರಗಳನ್ನು ಒಪ್ಪಿಸ್ರಿ. ಅದು ನಿಮ್ಮ ಜವಾಬ್ದಾರಿ ಇದೆ ಅಂತ ತಮಗೆಲ್ಲ ತಿಳಿಸುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.